ಮುಂದುವರೆದು ಮಲ್ಲಿಕೆ ಗುತ್ತೇದಾರ್ ಅವರ ಮಾತುಗಳು ಏನು ಕೇಳಿಸ್ಕೊಂಡಂತ ಮಲ್ಲಿಕಾರ್ಜುನ ಖರ್ಗೆ, ನಾನು ಬೇಕಿದ್ರೆ ಹೋಗಿ ವಾರಣಾಸಿಯಲ್ಲಿ ಚುನಾವಣೆಯನ್ನ ನಿಲ್ಲಬಲ್ಲೆ, ಆದ್ರೆ ಮೋದಿ ಅವರು ಏನಾದರೂ ಬಂದು ಕಲಬುರಗಿ ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಾ, ಅವರು ಇಲ್ಲಿ ಬಂದು ಕಲಬುರಗಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನನ್ನ ವಿರುದ್ಧ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ನರೇಂದ್ರ ಮೋದಿ ಅವರಿಗೆ ಹಾಕ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇನ್ನೂ ಕೂಡ ಮುಂದುವರಿದು ನಾನು ನನ್ನ ಮುಖ ನೋಡಿ ವೋಟ್ ಹಾಕಿ ಅಂತ ಹೇಳಿ ಜನರ ಬಳಿಯಲ್ಲಿ ಕೇಳ್ತಾ ಇದ್ದೇನೆ, ಆದರೆ ಇಲ್ಲಿರುವಂತಹ ಅಭ್ಯರ್ಥಿ ಹೋಗಿ ಮೋದಿಗೆ ವೋಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿರುವಂತಹ ಅಭ್ಯರ್ಥಿಗೆ ಮುಖ ಇಲ್ವಾ ಅಂತ ಹೇಳಿ ಉಮೇಶ್ ಜಾಧವ್ ಅವರ ವಿರುದ್ಧ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಲ್ಲಿಕಾರ್ಜುನ ಖರ್ಗೆ ಮಾಡಿದ್ರು. ಇನ್ನು ಸರ್ಜಿಕಲ್ ಸ್ಟ್ರೈಕ್ ವಿಚಾರವನ್ನ ಮೋದಿ ಬಹಿರಂಗಗೊಳಿಸ್ತಾ ಇದ್ದಾರೆ. ಆದರೆ ಒಬ್ಬ ಕುಸ್ತಿ ಪೈಲ್ವಾನ ತನ್ನ ಟೆಕ್ನಿಕ್ ಏನಿದೆ ಅನ್ನೋದನ್ನ ಯಾರಿಗೂ ಕೂಡ ಹೇಳಿಕೊಡೋದಿಲ್ಲ. ಇವರು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಬಹಿರಂಗ ಮಾಡ್ತಾನೆ, ಎಲ್ರಿಗೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಇದು ಸರಿಯಲ್ಲ, ಮೋದಿ ನನಗಿಂತ ಚಿಕ್ಕವನು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಅವರ ವಿರುದ್ಧ ಹರಿಹಾಯುವಂತ ಕೆಲಸ ಮಾಡಿದ್ರು. ಬಿಜೆಪಿ ಓಟ್ ಕೊಡ್ರಿ ಅಂತ ಕೇಳಲ್ಲ ಮಾರಾಯ, ಮೋದಿಗೆ ಓಟ್ ಫಿರ್ರೇಕ್ ಬಾರ್ ಮೋದಿ. ಅರೆ ಯಾಕಪ್ಪ ನೀನು, ಇದು ಪ್ರಜಾಪ್ರಭುತ್ವದ, ನಿನ್ನ ಪಕ್ಷಕ್ಕೆ ಕೊಡಿ ಅಂತ ನೀ ಕೇಳಿಲ್ಲ, ಮೋದಿ ಕೊಡಿ ಅಂತ ಕೇಳಿ ಅಂದ್ರೆ ಇದು ದುರಂಕಾರದ ಮಾತು. ಮೋದಿ ಇಲ್ಲೇ ನಿಲ್ಲಕ್ಕಾಗಲ್ಲ, ಇದು ನನ್ನ ರಿಸರ್ವ್ ಸೀಟು. ರಿಸರ್ವ್ ಸೀಟ್ ಮೇಲೆ ಮೋದಿ ಹೆಂಗ್ ನಿಂತಿರ್ತಾನೆ ಹೇಳಿ? ಮೋದಿ ಇಲ್ಲೇ ನಿಂತಿಲ್ಲ, ಇದು ರಿಸರ್ವ್ ಸೀಟು. ಮೋದಿ ನಿಂತಿದ್ದು ವಾರಾಣಸಿದೆ. ಬೇಕಾದ್ರೆ ವಾರಾಣಸಿಗೆ ಹೋಗಿ ನಾನು ನಿಲ್ಬಹುದು ಅವ್ರ ವಿರುದ್ಧ, ನನ್ನ ಪಾರ್ಟಿ ಅನುಮತಿ ಕೊಟ್ಟರೆ. ಇವರಪ್ಪ ಮೋದಿ ಇವ ಹೇಳೋದು ನನಗೆ ನೋಡ್ಬೇಡ್ರಿ, ನಮ್ಮ ಅಪ್ಪಗೆ ನೋಡ್ರಿ ಮೋದಿಗೆ. ಈಗ ಇಲ್ಲಿ ನಾನೇನು ಕೇಳ್ತಾ ಇದ್ದೀನಿ, ಇಲ್ಲಿ ನಾನೇನು ನಿಮಗೆ ಕೇಳ್ತಾ ಇದ್ದೀನಿ, ನನ್ನ ಕೆಲಸನೂ ನೋಡಿ, ನನ್ನ ಪಕ್ಷನೂ ನೋಡಿ, ನಾವು ಮಾಡದಂಥ ಇತಿಹಾಸವೂ ನೋಡಿ, ಇದು ಎಲ್ಲ ನೋಡಿ ನೀವು ಕೊಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಬಂದಿದ್ದೀನಿ.